ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿಹಾರಿಕಾ ಆರ್ ಅಂತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹುಡುಗಿಯ ಹೆಸರು. ನೋಡೋದಕ್ಕೆ ಸ್ವಲ್ಪ ಆಂಟಿಯ ಥರ ಕಾಣಿಸ್ತಾರೆ. ಯಾಕಂದರೆ ತಾಯಿ ಇಲ್ಲದಂತಹ ಮುದ್ದಾಗಿರ್ತಕ್ಕಂಥ ಮಗಳಾಗಿರೋದು. ತಂದೆಯವರು ಒಬ್ಬ ಡ್ರೈವರು ಅಂದರೆ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದು ಮದುವೆ ಮಾಡಬೇಕು ಅಂದರೆ 5ರಿಂದ 10 ಲಕ್ಷ ರೂಪಾಯಿ ಕಣ್ಣು ಮುಚ್ಕೊಂಡು ಈಗಿನ ಕಾಲದಲ್ಲಿ ಬೇಕು. ಅದಕ್ಕೋಸ್ಕರನೇ ಎಷ್ಟು ಅಂತ ದುಡ್ಡನ್ನು ಕೂಡಿಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲೇಟಾಗಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ನಿಹಾರಿಕಾ. ಇವಾಗ ಟೈಮ್ ಬಂದಿದೆ ಅಂತ ಇವರ ಪ್ರೊಫೈಲ್ ನಮಗೆ ಕಳಿಸಿದ್ದಾರೆ. ಸೊ ಹೆಸರು ನಿಹಾರಿಕಾ ಆರ್, ವಯಸ್ಸು 27 ವರ್ಷ, ಊರು ಬಂದ್ಬಿಟ್ಟು ಗೋಪನಹಳ್ಳಿ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತೆ. ಹೈಟು 5.5 ಅಡಿ, ಗೋಧಿ ಬಣ್ಣದ ಮೈಕಟ್ಟು. ಫೋಟೋ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ, ಫೋಟೋ ನೋಡ್ಕೊಳ್ಳಿ. ಚೆನ್ನಾಗಿದ್ದರೆ ನೀವು ಮುಂದುವರೆದು ನೋಡ್ಕೊಳ್ಬೋದು. ರಾಶಿ ತುಲಾರಾಶಿ, ನಕ್ಷತ್ರ ಸ್ವಾತಿ ನಕ್ಷತ್ರ. ಉದ್ಯೋಗ ಬಂದ್ಬಿಟ್ಟು ಲಾಜಿಸ್ಟಿಕ್, ಗೋದಾಮು, ಡಾಟಾ ನಿರ್ವಹಣೆ ಕೆಲಸ. ಅಂದರೆ ಒಂದು ಕಂಪನಿಯಲ್ಲಿ ಡಾಟಾ ನಿರ್ವಹಣೆ ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ಬೆಂಗಳೂರಲ್ವಾ, ಅಲ್ಲಿ ಸುಮಾರು ಇರುತ್ತೆ ಡಾಟಾ ಎಂಟ್ರಿ ಜಾಬು, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹುಡುಗಿಯ ಸ್ವಭಾವ ತುಂಬ ಚೆನ್ನಾಗಿದೆ. ಜೀವನ ಶೈಲಿ ಕೂಡ ಅಷ್ಟೇ ಸಖತ್ತಾಗಿದೆ. ಆರ್ಗನೈಸ್, ಮಾಡಲ್, ಸಿಂಪಲ್ ಮತ್ತು ಮನೆಯ ಕೆಲಸ ಬ್ಯಾಲೆನ್ಸ್ ಮಾಡುವಂತಹ ಒಂದು ಹುಡುಗಿ ಆಗಿರೋದು ಈ ಒಂದು ನಿಹಾರಿಕಾ ಆರ್ ಅವರು. ಈಕೆಯ ಕುಟುಂಬ ಮಾಹಿತಿ ನೋಡಿದ್ರೆ ತಂದೆಯವರು ಕ್ಯಾಬ್ ಡ್ರೈವರ್, ಅಂದರೆ ಓಲಾ ಅಂತ ಕರಿತೀವಲ್ಲ ಕ್ಯಾಬ್ ಡ್ರೈವಿಂಗ್, ಆ ಒಂದು ಕೆಲಸ. ತಾಯಿಯವರು ಇಲ್ಲ. ಅಣ್ಣ ಒಬ್ಬ ಇದ್ದಾನೆ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ನಿಹಾರಿಕಾ ಹುಡುಗಿಗೆ ಯಾವ ರೀತಿಯ ಹುಡುಗನ ಅವಶ್ಯಕತೆ ಇದೆ? ನಂಬರ್ 1, ಹುಡುಗ ಪ್ರಸ್ತುತ ಗೋರ್ಮೆಂಟ್ ಅಥವಾ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಕ್ಕಂಥ ಹುಡುಗ ಆಗಿರಬೇಕು. ನಾನು ಹೆಂಗಂದರೆ ಒಂದು ಗೋರ್ಮೆಂಟ್ ಹುಡುಗನ್ನೇ ಹುಡುಕಾಟ ಮಾಡ್ತಾಯಿದ್ದೀನಿ. ಬಟ್ ಆತ ಸಿಗಲಿಲ್ಲ ಅಂದರೆ ಪ್ರೈವೇಟಲ್ಲಿ ಕೆಲಸ ಮಾಡಬೇಕು, ಓಕೆ ಡನ್. ಬಟ್ ಗೋರ್ಮೆಂಟ್ ನೌಕರಿಗೆ ತುಂಬ ಪ್ರಯತ್ನ ಪಟ್ಟಿರಬೇಕು ಅವನು. ಹಾಗೇನಾದರೂ ಪ್ರಯತ್ನ ಪಟ್ಟಿದ್ದರೆ ನನ್ನ ಕಡೆಯಿಂದ ರೆಕಮೆಂಡೇಷನ್ ಮಾಡಿಸಿ ಅವನನ್ನು ಗೋರ್ಮೆಂಟ್ ನೌಕರಿ ಕೊಡಿಸ್ತೀನಿ ನಾನು ಅಂತ ಹೇಳಿರೋದು. ಇವಾಗ ಪ್ರೈವೇಟ್ನಲ್ಲಿ ಮಾಡಿ ಮುಂದೊಂದು ದಿನ ನಾನು ಇವ್ರಿಗೆ ಹೇಳಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊಂದು ಆಫರ್ ಕೊಡ್ತಕ್ಕಂಥ ಹುಡುಗಿ. ತಿಂಗಳ ಸಂಬಳ ಬರಬೇಕು. ಈ ತಿಂಗಳಾಗಿಲ್ಲ, 3 ತಿಂಗಳ ನಂತರ ಆಗುತ್ತೆ, 5 ತಿಂಗಳ ನಂತರ ಆಗುತ್ತೆ. ಅಂದರೆ ಒಂದು ಫ್ಯಾಮ್ಲಿಯ ಸಂಸಾರ ಹೆಂಗೆ ನಡಿಬೇಕು, ಅದಕ್ಕೋಸ್ಕರ ಮಂತ್ಲಿ ಕಂಪಲ್ಸರಿ ತಿಂಗಳ ಸಂಬಳ ಆಗಬೇಕು. ಮತ್ತು ಕುಟುಂಬ ಮತ್ತು ಎಲ್ಡರ್ಸ್ಗಳಿಗೆ ಗೌರವ ಕೊಡಬೇಕು. ಎಲ್ಡರ್ಸ್ ಮತ್ತು ಯಂಗರ್ಸ್ ಅಂತಂದರೆ, ಪ್ರಸ್ತುತ ಎಲ್ಡರ್ಸ್ ಅಂತಂದರೆ ದೊಡ್ಡವರಿಗೆ, ಯಂಗರ್ಸ್ ಅಂತಂದರೆ ಚಿಕ್ಕವರಿಗೆ. ಇವ್ರಿಗೆಲ್ಲರೂ ಕೂಡ ಪ್ರಸ್ತುತ ದೊಡ್ಡವರಿಗೆ ಒಂದು ಗೌರವ, ಸ್ಥಾನಮಾನ ಮತ್ತು ಯಂಗರ್ಸ್ ಅವರಿಗೆ ಪ್ರೀತಿ, ಕಾಳಜಿ ಕೊಡಬೇಕು ಅಂತ ಹೇಳಿರೋದು. ಓನ್ ಹೌಸ್ ಇರಬೇಕು, ಫ್ಯೂಚರಲ್ಲಿ ಮನೆ ಮಾಡುವಂಥ ಪ್ಲ್ಯಾನ್ ಇರಬೇಕು. ಆಯ್ತು, ಇವಾಗ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಮುಂದುವರೆದು ಬಂದೆ. ಇವಾಗ ನಿಮ್ಮ ಹತ್ರ ಮನೆ ಇಲ್ಲ, ಬಾಡಿಗೆ ಮನೆ ಇದೆ. ಸೊ ಸಂಬಳ ಕೂಡ 3 ತಿಂಗಳಿಗೆ 5 ತಿಂಗಳಿಗೆ ಆಗ್ತಾಯಿದೆ. ಸೊ ಮನೆ ಹೆಂಗೆ ತಗೊಳ್ಳೋಣ, ಎಷ್ಟಿದ್ರೆ ಅಂತ ಬಾಡಿಗೆ ಮನೇಲಿರೋಣ. ಅದಕ್ಕೋಸ್ಕರ ಒಂದು ಮನೆನ ತಗೊಳ್ಬೇಕು. ಅಥವಾ ಮನೆ ತೊಗೊಳ್ತೀನೋ ಅನ್ನೋ ಧೈರ್ಯ, ಒಂದು ಕೆಲಸದ ಮೇಲೆ ನಿಷ್ಠೆ ಇದ್ದರೆ ಅದನ್ನು ಸಕ್ಸಸ್ ಮಾಡುವಂಥ ಮೈಂಡ್ ಸೆಟ್ ಇರಬೇಕು ಅಂತ ಹೇಳಿರೋದು. ಕೆಟ್ಟ ಚಟ, ಕುಡಿಯೋದು, ಸೇದೋದು ನೋ ಅಂತ ಹೇಳಲ್ಲ ನಾನು. ಮಾಡಿ, ಟೆನ್ಷನ್ ಆದಾಗ, ಸ್ಟ್ರೆಸ್ ಆದಾಗ, ಏನಾದರೂ ತೊಂದರೆ ಆದಾಗ ಮಾತ್ರ ಮಾಡಿ ಅಂತ ಹೇಳಿರೋದು. ನಿಮ್ಮ ವಯಸ್ಸು 31 ವರ್ಷದ ಒಳಗಿನ ಅವನಾಗಿದ್ದರೆ ಸಾಕು. ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ ಐಡಿಗೆ ಒಂದು ಮೇಲ್ ಮಾಡಿದರೆ ನಾನು ಚೆಕ್ ಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನು ನೋಡ್ತೀನಿ ಅಂತ ಹೇಳಿರೋದು. ಇಲ್ಲಿ ಕಾಣಿಸ್ತಕ್ಕಂಥದ್ದು ಪ್ರಸ್ತುತ ಆಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತಕ್ಕಂತಹ ವರದಕ್ಷಿಣೆಯ 1ನೇ ಭಾಗ. ತಂದೆಯವರು 2015ರಿಂದಲೇ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಸ್ವಂತದಾಗಿರ್ತಕ್ಕಂಥ ಬಾಡಿಗೆ ಹೊಡಿಬೇಕು ಅಂತ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಅದರ ಹೆಸರು ಬಂದುಬಿಟ್ಟು ಒಂದು ನ್ಯೂಯಾ ಕಾರ್ ಅಂತ ಸ್ನೇಹಿತರೆ. ಇದು 2015 ಮಾಡಲೇ ಇದು. ಸೊ ಈ ಒಂದು ಕಾರನ್ನು ಖರೀದಿ ಮಾಡಿ ನಂತರ ಇದು ಹೆವಿ ಮೈಲೇಜಿಂಗ್ ಕೊಡ್ತಕ್ಕಂಥ ಕಾರ್ ಆಗಿರೋದು ಬಿಟ್ಬಿಟ್ಟೆ. ಇದರಿಂದ ಲಾಭ ಬರಲಿಲ್ಲ ನನಗೆ. ಅದಕ್ಕೋಸ್ಕರ 2020ರಲ್ಲಿ ಓಲಾ ಕಂಪ್ನಿಯಿಂದ ಒಂದು ಕಾರನ್ನು ಖರೀದಿ ಮಾಡಿ ಟ್ಯಾಕ್ಸಿ ಡ್ರೈವರಾಗಿ ಕೆಲಸ ಮಾಡ್ತಕ್ಕಂಥದ್ದು ನನಗೆ ಅದೊಂದು ಗಾಡಿ ಮನೆಯಲ್ಲಿ ಉಳಿದಿರ್ತಕ್ಕಂಥ ಕಾರಣ ನನ್ನ ಮಗಳನ್ನ ಮದುವೆ ಆಗುವಂಥ ವರನಿಗೆ ಈ ಒಂದು ಕಾರನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹೆಂಗಿದೆ ಗಾಡಿ ಕಂಡೀಷನ್ ಅಂದರೆ, ಇದರ ಗಾಡಿಯ ಇಂಜಿನು 1498 CCಯ ಇಂಜಿನ್. ಟರ್ಬೋ ಬಂದು ಪೆಟ್ರೋಲ್ ವೇರಿಯಂಟಲ್ಲಿ ಇರುತ್ತೆ. ಇದರ ಮೈಲೇಜಿಂಗ್ 180ರಿಂದ 190 ಮೈಲೇಜಿಂಗ್ ಕೊಡುತ್ತೆ. ಮತ್ತು 13ರಿಂದ 18 ಕಿಲೋಮೀಟರ್ವರೆಗೂ ಒಂದು
ಓಡುತ್ತೆ ಅಂದರೆ ಒಂದು ಸಲ ಡೀಸೆಲ್ ಪೆಟ್ರೋಲ್ ಹಾಕಿದ್ರೆ. ಸ್ಪೀಡು 180ರಿಂದ 190. ಒಳಗಡೆ 5ರಿಂದ 6 ಸೀಟ್ ಇರುತ್ತೆ ಮತ್ತು ಚಿಕ್ಕ ಮಕ್ಕಳು ಅಂತ ಇದ್ದರೆ ಒಬ್ಬರು ಎಕ್ಸ್ಟ್ರಾ ಆ್ಯಡ್ ಆಗ್ತಾರೆ. ರಿವ್ಯೂ ಬಂದರೆ ಪ್ರೀಮಿಯಂ SIV ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ ಮಾಡರ್ನ್ ಫ್ಯೂಚರ್ ಇರ್ತಕ್ಕಂಥ ಕಾರು ಇದಾಗಿದ್ದು ನೋಡೋದಕ್ಕೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಸಿಗುತ್ತೆ, ನೋಡ್ತಾ ಇದ್ದೀರಾ ಸ್ನೇಹಿತರೆ. ಅಷ್ಟಕ್ಕೂ ಈ ಒಂದು ಕಾರುಗಳನ್ನು ಅವರಿಂದ ಈ ಒಂದು ಕಾರನ್ನು ಕೊಡ್ತಾ ಇದ್ದಾರೆ ಅಂದರೆ ದುಡ್ಡಿನ ಆಸೆಗೆ ಅಲ್ಲ, ಇವರ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಬಿಸಿಲಲ್ಲಿ ಜಾಸ್ತಿ ಓಡಾಡಿಸಬಾರ್ದು, ಒಳ್ಳೆಯ ರೀತಿಯಲ್ಲಿ ಪ್ರೀತಿ ಕಾಳಜಿ ಕೊಡಬೇಕು ಅನ್ನೋ ಉದ್ದೇಶ ಒಂದೇ. ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ Gmail ಐಡಿಗೆ ಮೆಸೇಜ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ಒಳ್ಳೆಯ ಒಂದು ಫ್ಯಾಮ್ಲಿಯಿಂದ ಬಂದಿರತಕ್ಕಂಥ ಹುಡುಗಿ ಆಕೆ. ನಿಮಗೆ ಯಾವುದೀಗ ಹೊರ ಬರುತ್ತೋ ಸುಮ್ಮನೆ ಕಣ್ಣು ಮುಚ್ಕೊಂಡು ಓಕೆ ಅಂತ ಹೇಳಿಬಿಡಿ ಸ್ನೇಹಿತರೆ. ಬಿಕಾಸ್ ಮುಂದೊಂದು ದಿನ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅಂದರೆ ಹುಡುಗಿಯರು ಇವಾಗ ಹುಡುಗರು ಹೆಂಗೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಹುಡುಗಿಯರು ರಿಜೆಕ್ಟ್ ಮಾಡುವಂಥ ಒಂದು ಕಾಲ ಬರುತ್ತೆ. ಅದಕ್ಕೋಸ್ಕರ ಯಾವುದು ಬರುತ್ತೋ ಅದು ಕಣ್ಣು ಮುಚ್ಕೊಂಡು ಕ್ಯಾರೆಕ್ಟರ್ ಚೆನ್ನಾಗಿದೆಯಾ, ಫ್ಯಾಮ್ಲಿ ಚೆನ್ನಾಗಿದೆಯಾ, ಮುಗೀತು, ಮದುವೆ ಆಗಬೇಡಿ. ಅದು ಬಿಟ್ಬಿಟ್ಟು ಆಕೆ ಹಿಂಗೆ ಆಕೆ ಹಾಗೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಳಗಿನ ಫ್ಯೂಚರ್ಸ್ ಏನೂ ಕೂಡ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿರ್ತಕ್ಕಂಥ ಡ್ಯಾಮೇಜ್ ಅಲ್ಲಿ ಇರ್ತಕ್ಕಂಥ ಗಾಡಿ ಆಗಿದೆ ಅಂತ ಅನಿಸ್ಬೋದು. ಬಟ್ ಒಳಗಡೆ ಏನೂ ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿದೆ. ವಿತ್ ಸ್ಟೇರಿಂಗು ಮತ್ತು ಇದರಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಅದನ್ನು ನೋಡಿದ್ರೆ ಅದನ್ನು ಕೂಡ ಸ್ಟ್ರಾಂಗ್ ಆಗಿದೆ. ವೆರಿ ಹೈಜೆನಿಕ್ ಮತ್ತು ವೆರಿ ಸ್ಮಾರ್ಟ್ ಲುಕ್ಕಿಂಗಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಗಾಡಿ. ಇಲ್ಲಿ ಸ್ಟೇರಿಂಗು ವಿತ್ AC ಗೇರ್ ಸಿಸ್ಟಮ್ಮು, ಏರ್ ಬ್ಯಾಗ್ ಅಫ್ಕೋರ್ಸ್ 2 ಏರ್ ಬ್ಯಾಗ್ ಅಲೋ ಇದೆ. ಅಂದರೆ ಸೀಟಲ್ಲಿ ಕಂಪಲ್ಸರಿಯಾಗಿ ಆಕ್ಸಿಡೆಂಟ್ ಅಂತ ಆದರೆ ಒಂದು ಸ್ವಲ್ಪ ಸೇಫಾಗಿ ಉಳ್ಕೊಳ್ಬೋದು. ಬಟ್ ಲಿಮಿಟಲ್ಲಿ ಸ್ಪೀಡಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗಿ, ಅಂದರೆ ಒಂದು 100 ಕಿಲೋಮೀಟರ್ 100ರ ಸ್ಪೀಡಲ್ಲಿ ಒಂದು 80ರ ಸ್ಪೀಡಲ್ಲಿ ಹೋಗಿ. ಆವಾಗ ಒಂದು ಸ್ವಲ್ಪ ಏನಾದರೂ ಲಾಂಗ್ ಲಾಸ್ಟಿಂಗಾಗಿ ಏರ್ ಬ್ಯಾಗ್ ಆನ್ ಆದರೂ ಕೂಡ ಏನೂ ಡ್ಯಾಮೇಜ್ ಆಗೋಲ್ಲ ಅನ್ನೋದು ಹೇಳ್ತೇನೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗಾಡಿ. ಏರ್ ಬ್ಯಾಗ್, AC ಎಲ್ಲನೂ ಕೂಡ ಕಂಡೀಷನಲ್ಲಿದೆ. ಇದನ್ನು ನಿಮಗೆ ಸಿಗ್ತಾ ಇದೆ. ಸೊ ಕೊಡ್ತಾ ಇರಲಿಲ್ಲ ಅವರು, ಬಟ್ ಕ್ಯಾಬ್ ಡ್ರೈವರಲ್ವಾ ಅಪ್ಪ, ಹಾಗಾಗಿ ಕೊಡ್ತಾ ಇದ್ದಾರೆ. ಬಿಟ್ಟಾಕಿ, ಏನಾಗುತ್ತೋ ಆಗಲಿ, ನೋಡೋಣ. ಒಟ್ಟಿನಲ್ಲಿ ನೀವು ಪ್ರೊಫೈಲ್ಗಳನ್ನು ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ, Gmailಲ್ಲಿ ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.